ಹಾಯ್ ಪುಟಾಣಿಗಳೇ, ಎಲ್ಲ ತಿಂಡಿ ಮಾಡಿದ್ರೆ ಸರಿ. ನೀವು ಮಾಡಬೇಕಾದ್ದು ಇಷ್ಟೇ. ನೀವು ನಮ್ಮನ್ನ ಕತೆ ಭಾಗ್ಯಕ್ಕೆ ಹೋಗಿ ಲೈಕ್ ಕಮೆಂಟು ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಒಳ್ಳೊಳ್ಳೆ ಕತೆಗಳು ಬರ್ತವೆ. ಈಗ ಕತೆ ಶುರು ಮಾಡೋಣ. ಒಂದು ಕಾಡಿನಲ್ಲಿ ಹಸು ಕರು ಇರ್ತವೆ. ಅದರಲ್ಲಿ ಕರು ತುಂಬ ಮುದ್ದು. ಆ ಕರುವಿಗೆ ಇರುವೆ ಬಾಲ್ಯ ಸ್ನೇಹಿತರು. ಕರು ಇರುವೆಯನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಒಂದು ದಿನ ಹಸು ಕರು ಎರಡು ಕೊಟ್ಟಿಗೆಯಲ್ಲಿ ಮಲಗಿರುತ್ತವೆ. ಹಾಗಿರುವಾಗ ಬೆಳಗು ಆಗುತ್ತೆ. ಆವಾಗ ಕರು ಅನ್ನುತ್ತೆ, ನನಗೆ ಹೊಟ್ಟೆ ತುಂಬ ಹಸಿಯುತ್ತಿದೆ, ಹುಲ್ಲು ತಿನ್ನಬೇಕೆಂದು ಬಯಸುತ್ತಿದೆ. ಆವಾಗ ಕರು ನದಿಯ ತೀರದ ಹುಲ್ಲುಗಳನ್ನು ನೆನಪಿಸಿಕೊಂಡು, ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ, ಅದನ್ನು ನೋಡಿದರೆ ಮಸ್ತಾಗಿ ಹುಲ್ಲು ತಿನ್ನಬೇಕೆಂದು ಆಸೆಯಾಗುತ್ತಿದೆ ಎಂದು ನೆನಪಿಸಿಕೊಳ್ಳುತ್ತಿದೆ. ಆಗ ಕರು ಹುಲ್ಲು ತಿನ್ನಲು ನದಿಯ ತೀರಕ್ಕೆ ಹೋಗುತ್ತಿರುವಾಗ ಅದರ ಅಮ್ಮ ಕೂಗಿಕೊಳ್ಳುತ್ತದೆ. ಆಗ ಒಬ್ಬಳೇ ಹೋಗಬೇಡ ಕಂದ, ಅಲ್ಲಿ ನದಿಯಲ್ಲಿ ಆನೆಗಳು ಇರ್ತವೆ, ನಿನಗೆ ತೊಂದರೆಯನ್ನು ಕೊಡುತ್ತವೆ ಎಂದು ಹೇಳುತ್ತದೆ. ಆವಾಗ ಕರು ಹೇಳುತ್ತೆ, ಅಮ್ಮ ನಾನು ಹುಷಾರಾಗಿರುತ್ತೇನೆ, ನೀನು ನನ್ನ ಮೇಲೆ ಭಯಪಡಬೇಡ ಎಂದು ಹೇಳುತ್ತೆ. ನನ್ನ ಜೊತೆಯಲ್ಲಿ ಇರುವೆ ಸಹಾಯಕ್ಕಾಗಿ ಬರುತ್ತಾನೆಂದು ನಾವಿಬ್ಬರು ಜೊತೆಯಾಗಿ ಹೋಗುತ್ತೇವೆಂದು ಹೇಳುತ್ತದೆ. ಅದಕ್ಕೆ ಅದರ ಅಮ್ಮ ಜೋಪಾನ, ಇಬ್ಬರು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬನ್ನಿ ಎಂದು ಹೇಳುತ್ತದೆ. ಆವಾಗ ಇರುವೆಯನ್ನು ಹುಡುಕುತ್ತಿದೆ. ಇರುವೆ ಸಕಾಲದಲ್ಲಿ ಬರದೇ ಇರುವ ಕಾರಣ ಆ ಹಸುವಿನ ಕರು ಇರುವೆ ಮನೆಗೆ ಹೋಗುತ್ತದೆ. ಆವಾಗ ಇರುವೆಯನ್ನು ಕುರಿತು, ಇರುವೆ ನಾನು ಜೊತೆಗೆ ಬರುವೆ, ಮೇಯಲು ಹೋಗೋಣ ಬಾ ಎಂದು ಆ ಹಸುವಿನ ಕರು ಹೇಳುತ್ತದೆ. ಆವಾಗ ಇರುವೆ ಮಲಗಿರುವಾಗ ಎದ್ದೇಳಿ ಹೊರಗಡೆ ಬರುತ್ತಿದ್ದಂತೆ ಬೆಳಗಾಗಿರುತ್ತದೆ. ಅಯ್ಯೋ, ಇಷ್ಟೊತ್ತಾಗಿದೆ, ನಾನು ಒಳಗಡೆನೇ ಮಲಗಿದ್ದೆ ಎಂದು ಆ ಕರುವಿಗೆ ಹೇಳುತ್ತದೆ. ಆವಾಗ ಏನು ಬಂದೆ ಕರು, ಯಾಕಿಷ್ಟು ಬೇಗ ಬಂದಿದ್ದೀಯಾ ಎಂದು ಆ ಇರುವೆ ಕರುವನ್ನು ಕೇಳುತ್ತದೆ. ಆ ಕರುವು, ನನಗೆ ಹೊಟ್ಟೆ ಹಸಿಯುತ್ತಿದೆ, ಹುಲ್ಲು ತಿನ್ನಬೇಕೆಂದು ನೀನು ನನ್ನ ಜೊತೆಯಲ್ಲಿ ಬರಬೇಕೆಂದು ಹೇಳುತ್ತದೆ. ಅದಕ್ಕೆ ಇರುವೆ ಹೇಳುತ್ತದೆ, ನಾನು ಇವತ್ತಿಗೆ ಬೇಕಾದ ಆಹಾರವನ್ನೆಲ್ಲ ನೆನ್ನೆ ಕೂಡಿಟ್ಟುಕೊಂಡಿದ್ದೇನೆ, ಆದ್ದರಿಂದ ನನಗೆ ಆಹಾರದ ಕೊರತೆ ಇಲ್ಲವೆಂತಲೂ ನೀನು ನದಿಯ ತೀರಕ್ಕೆ ಹೋಗಿ ಹುಲ್ಲು ಮೇದಿಕೊಂಡು ಬಾ ಎಂದು ಹೇಳುತ್ತದೆ. ಅದಕ್ಕೆ ಕರು, ಇಲ್ಲ, ನಾನೊಬ್ಬಳೇ ಹೋಗುವುದಿಲ್ಲ, ನೀನು ನನ್ನ ಜೊತೆಯಲ್ಲಿ ಬರಬೇಕೆಂದು ಕೇಳುತ್ತದೆ. ಅದಕ್ಕೆ ಇರುವೆ ಹೇಳುತ್ತದೆ, ನಾನು ಬಂದು ಏನು ಮಾಡಬೇಕಾಗಿದೆ, ನೀನು ಸಂತೋಷದಿಂದ ಹುಲ್ಲು ತಿಂದುಕೊಂಡು ಬಾ ಎಂದು ಕರುವಿಗೆ ಹೇಳುತ್ತದೆ. ಆಗ ಕರುವು, ನೀನು ನನ್ನ ಜೊತೆಯಲ್ಲಿ ಬಾ, ನಾನು ಹುಲ್ಲನ್ನು ಮೇಯುವಾಗ ನೀನು ನದಿಯ ತೀರದಲ್ಲಿ ಗಮನಿಸುತ್ತಿರಬೇಕೆಂದು, ಆನೆಗಳು ಬರುತ್ತಿದ್ದರೆ ನನಗೆ ಹೇಳಬೇಕೆಂದು ಈ ಹಸುವಿನ ಕರು ಹೇಳುತ್ತದೆ. ಆವಾಗ ಇರುವೆ
ಹೌದಾ, ಅಷ್ಟೇನಾ? ಹಾಗಾದರೆ ನಾನು ಜೊತೆಯಲ್ಲಿ ಬರುತ್ತೇನೆಂದು ಹೇಳುತ್ತದೆ. ಆಗ ಇರುವೆ ಮತ್ತು ಹಸುವಿನ ಕರು ಎರಡು ಜೊತೆಯಲ್ಲಿ ನದಿಯ ತೀರಕ್ಕೆ ಹುಲ್ಲನ್ನು ತಿನ್ನಲು ಹೋಗುತ್ತದೆ. ಆವಾಗ ಇರುವೆ ಹೇಳುತ್ತದೆ, ನೀನು ಆನೆಯ ತಂಟೆಗೆ ಹೋಗುವುದಿಲ್ಲ, ಆನೆ ನಿನ್ನ ತಂಟೆಗೆ ಏಕೆ ಬರುತ್ತದೆ? ಅದು ಹುಲ್ಲನ್ನು ತಿನ್ನುವುದಿಲ್ಲ ಹಾಗೂ ನಿನ್ನನ್ನು ತಿನ್ನಲು ಬಿಡುವುದಿಲ್ಲ ಎಂದು ಕರುವಿಗೆ ಹೇಳುತ್ತದೆ. ಅದಕ್ಕೆ ಕರುವು, ಹೌದು ಇರುವೆ, ಅದು ಹುಲ್ಲು ತಿನ್ನುವುದಿಲ್ಲ, ನನ್ನನ್ನು ತಿನ್ನಲು ಬಿಡುವುದಿಲ್ಲ. ಆ ಆನೆ ನನ್ನನ್ನು ಕಂಡರೆ ಬಂದು ತಬ್ಬಿಕೊಳ್ಳುತ್ತದೆ, ಅದಕ್ಕೆ ಭಾಳ ಶಕ್ತಿ, ಅದಕ್ಕೆ ಆನೆಗಳಿಗೆ ಜಂಬ ಜಾಸ್ತಿ ಎಂದು ಕರುವು ಹೇಳುತ್ತದೆ. ಅದಕ್ಕೆ ಇರುವೆ ಹೇಳುತ್ತೆ, ನನ್ನ ಹತ್ರ ಆ ಆನೆ ಆಟ ನಡೆಯುವುದಿಲ್ಲ, ನೋಡುತ್ತಿರು ನಾನು ಆನೆಗೆ ಏನು ಮಾಡುತ್ತೇನೆಂದು ಎಂದು ಹೇಳುತ್ತದೆ. ಅದಕ್ಕೆ ಕರುವು, ನೀನೊಂದು ಸಣ್ಣ ಇರುವೆ, ನೀನು ಆನೆಗೆ ಏನು ಮಾಡುವೆ ಎಂದು ಕೇಳುತ್ತದೆ. ಅದಕ್ಕೆ ಇರುವೆ, ನೋಡುತ್ತಿರು ಆನೆಗೆ ನಾನು ಏನು ಮಾಡುತ್ತೇನೆಂದು, ಆನೆ ನಿನ್ನ ತಂಟೆಗೆ ಬರಬಾರದು, ಆ ಥರ ಮಾಡುತ್ತೇನೆ ಎಂದು ಇರುವೆ ಕರುವಿಗೆ ಹೇಳುತ್ತದೆ. ಅದಕ್ಕೆ ಕರುವು, ಅಬ್ಬಾ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಮೈ ನಡುಗುತ್ತಿದೆ, ಏನು ಮಾಡಲಿ ಎಂದು ಕರುವು ಇರುವಿಗೆ ಹೇಳುತ್ತೆ. ಅದಕ್ಕೆ ಇರುವೆ ಹೇಳುತ್ತೆ, ನೀನೇನೋ ಭಯಪಡಬೇಡ, ನಾನು ಎಲ್ಲವನ್ನೂ ನೋಡಿಕೊಳ್ಳುವೆ, ನೀನು ನೆಮ್ಮದಿಯಾಗಿ ನದಿಯ ತೀರದಲ್ಲಿರುವ ಹುಲ್ಲನ್ನು ಹೊಟ್ಟೆ ತುಂಬ ತಿನ್ನು, ಆ ಆನೆ ಬಂದರೆ ನಾನು ವಿಚಾರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತೆ. ಅಷ್ಟರಲ್ಲಿ ನದಿಯ ತೀರದ ಹುಲ್ಲು ಇರುವ ಜಾಗಕ್ಕೆ ಆ ಹಸುವಿನ ಕರು ಮತ್ತು ಇರುವೆ ಎರಡು ಬಂದು ಸೇರಿಕೊಳ್ಳುತ್ತೆ. ಆವಾಗ ಕರು ಹುಲ್ಲನ್ನು ತಿನ್ನುತ್ತಿದ್ದರೆ ಇರುವೆ ಸುತ್ತಮುತ್ತ ಆನೆಗಳು ಬರುತ್ತವಾ ಇಲ್ಲವಾ ಎಂದು ಗಮನಿಸಿಕೊಂಡು ನೋಡಿಕೊಳ್ಳುತ್ತೆ. ಆವಾಗ ಆನೆಗಳು ನದಿಯ ನೀರಿನಲ್ಲಿ ಈಜಾಡುತ್ತಾ ಒಂದನ್ನೊಂದು ರೇಗಿಸಿಕೊಂಡು ಸ್ನಾನ ಮಾಡುತ್ತಿರುತ್ತವೆ. ಅದರಲ್ಲಿ ಒಂದು ಪುಟಾಣಿ ಆನೆ ಈ ಕರು ಹುಲ್ಲನ್ನು ತಿನ್ನುತ್ತಿರುವುದನ್ನು ನೋಡುತ್ತೆ. ಆವಾಗ ಕರುವಿಗೆ ಎಷ್ಟು ಜಂಬ, ನಾವಿದ್ದರೂ ಸಹ ಮಾಳದಲ್ಲಿ ಹುಲ್ಲನ್ನು ತಿನ್ನುತ್ತಿದೆಯಲ್ಲ, ನಾವು ಬಂದಿರೋ ವಿಚಾರ ಅದಕ್ಕೆ ಗೊತ್ತಿಲ್ಲವೋ, ಅದಕ್ಕೆ ಎಷ್ಟು ಧೈರ್ಯ ಎಂದುಕೊಂಡು ಬರುತ್ತಿರುತ್ತೆ. ಅರ್ಧ ದಾರಿಗೆ ಬಂದ ತಕ್ಷಣ ಆನೆಯು ಕೂ ಎಂದು ಕೂಗುತ್ತೆ. ಅದಕ್ಕೆ ಕರು ಆನೆಯ ಸೊದ್ದನ್ನು ಗಮನಿಸದೆ ಹುಲ್ಲನ್ನು ಮೇಯುತ್ತಿರುತ್ತದೆ. ಆವಾಗ ಆನೆಯ ಮರಿಯು ಹೇಳುತ್ತೆ, ನಾನು ಇಲ್ಲಿದ್ದರೂ ಸಹ ಕರು ಹುಲ್ಲನ್ನು ತಿನ್ನುತ್ತಿದೆ, ಹಾಗೂ ನಾನು ಶಬ್ದ ಮಾಡಿದ್ದರೂ ನನ್ನನ್ನು ಲೆಕ್ಕಿಸದೆ ಹುಲ್ಲನ್ನು ತಿನ್ನುತ್ತಲೇ ಇರುತ್ತದೆ. ಆದ್ದರಿಂದ ಅದರ ಹತ್ತಿರ ಹೋಗಿ ಕೇಳುತ್ತೇನೆ ಎಂದು ಆ ಕರು ಇದ್ದ ಜಾಗಕ್ಕೆ ಬರುತ್ತಿರುತ್ತದೆ. ಆವಾಗ ಇರುವೆ ಹೇಳುತ್ತೆ, ನೋಡು ಆನೆರಾಯ, ನೀನು ಕರುವಿನ ಹತ್ತಿರ ಬರಬೇಡ, ಆದ್ದರಿಂದ ನಿನ್ನ ಪಾಡಿಗೆ ನೀನು ಹೋಗು, ಕರು ನಿನ್ನ ತಂಟೆಗೆ ಬರುವುದಿಲ್ಲ, ನೀನು ಯಾಕೆ ಕರುವಿಗೆ ತೊಂದರೆ ಕೊಡ್ತೀಯ ಎಂದು ಆನೆಯನ್ನು ಉದ್ದೇಶಿಸಿ ಈ ಇರುವೆ ಹೇಳುತ್ತೆ. ಅದಕ್ಕೆ ಆನೆಯು ಹೇಳುತ್ತೆ, ನೋಡು ಇರುವೆ, ಈ ಯುದ್ಧ ನನ್ನ ಮತ್ತೆ ಕರುವಿನ ನಡುವೆ ನಡೆಯುತ್ತೆ, ನೀನು ನಮ್ಮಿಬ್ಬರ ಮಧ್ಯೆ ತಲೆ ಹಾಕಬೇಡ ಎಂದು ಹೇಳುತ್ತೆ. ಅದಕ್ಕೆ ಇರುವೆ, ನೋಡು, ನೀನು ಸತ್ಯಾಗಿದ್ದರೆ ಒಳ್ಳೆಯದಕ್ಕೆ ಉಪಯೋಗಿಸಿಕೋ, ಇಂಥ ಬಡ ಪ್ರಾಣಿಗಳ ಮೇಲೆ ನೀನು
ಪ್ರಯೋಗ ಮಾಡಬೇಡ ಎಂದು ಹೇಳುತ್ತೆ. ಅದಕ್ಕೆ ಕರು ಆನೆ ಹೇಳುತ್ತೆ, ನೀನು ಸುಮ್ಮನೆ ಇರಬೇಕೆಂದು ನಾನು ಕರುವನ್ನು ಕೇಳುತ್ತೇನೆಂದು ಹೇಳುತ್ತೆ. ಆವಾಗ ಇರುವೆ ಆನೆಯ ಬಳಿ ಹೋಗಿ ಆನೆಯ ಸೊಂಡಲಿನ ಒಳಗಡೆ ನುಗ್ಗಿಕೊಳ್ಳುತ್ತೆ. ಆವಾಗ ಇರುವೆಯ ಕಾಟವನ್ನು ಆನೆ ತಡೆದುಕೊಳ್ಳಲಾರದೆ ಭಾಳ ಒದ್ದಾಡುತ್ತೆ. ಆವಾಗ ಆನೆಯು, ನೋಡು ಇರುವೆ, ನೀನು ನನ್ನ ಸೊಂಡಲಿನಿಂದ ಈಚೆ ಬಂದುಬಿಡು, ನಿನ್ನ ಕಾಟವನ್ನು ನಾನು ತಡೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತೆ. ಆವಾಗ ಇರುವೆ, ನೋಡು ಆನೆ ಅಣ್ಣ, ನೀನು ಕರುವಿನ ಹತ್ತಿರ ಹೋದರೆ ನಾನು ಸುಮ್ಮನೆ ಬಿಡುವುದಿಲ್ಲ, ನೀನು ಕರುವಿಗೆ ಏನೂ ತೊಂದರೆ ಕೊಡುವುದಿಲ್ಲವೆಂದು ಪ್ರಮಾಣ ಮಾಡಿ ಹೇಳಿದರೆ ಮಾತ್ರ ನಾನು ಈಚೆ ಬರುತ್ತೇನೆ, ಇಲ್ಲ ಎಂದರೆ ನಿನ್ನ ಸೊಂಡಿನಲ್ಲೇ ನಾನು ಇರುತ್ತೇನೆ, ಏನು ಮಾಡ್ತೀಯಾ ಹೇಳು ಎಂದು ಇರುವೆ ಕೇಳುತ್ತೆ. ಅದಕ್ಕೆ ಆನೆಯು, ಇಲ್ಲ, ನಾನು ನಿಮ್ಮ ಕರುವಿನ ಹತ್ತಿರ ಬರುವುದಿಲ್ಲ, ದಯವಿಟ್ಟು ನೀನು ನನ್ನ ಸೊಂಡಲಿನಿಂದ ಈಚೆಗೆ ಬಂದುಬಿಡು ಎಂದು ಪ್ರಮಾಣ ಮಾಡಿ ಹೇಳುತ್ತೆ. ಆವಾಗ ಇರುವೆಯು ಆನೆಯ ಸೊಂಡಲಿನಿಂದ ಈಚೆ ಬಂದು ಬಿಡುತ್ತೆ. ಆವಾಗ ಹೇಳುತ್ತೆ, ನೋಡು ಆನೆ ರಾಯ, ಕರು ಒಳ್ಳೆಯದು ಪ್ರಾಣಿ, ನೀನು ಶಕ್ತಿಶಾಲಿ ಪ್ರಾಣಿ, ನಿನ್ನ ಶಕ್ತಿಯನ್ನು ಒಳ್ಳೆಯದಕ್ಕೆ, ಒಳ್ಳೆಯ ಕೆಲಸ ಕಾರ್ಯಗಳಿಗೆ, ಬಡಬಗ್ಗರುಗಳಿಗೆ ಸಹಾಯ ಮಾಡು, ಆಗ ಅವೆಲ್ಲವೂ ನಿನ್ನನ್ನು ಕೊಂಡಾಡುತ್ತವೆ ಎಂದು ಹೇಳುತ್ತದೆ. ಆವಾಗ ಆನೆಯು, ಇಲ್ಲ, ನಿನ್ನ ಕರುವಿನ ತಂಟೆಗೆ ಹೋಗುವುದಿಲ್ಲ, ನಾನು ಕರು ಮತ್ತು ನೀನು, ನಾವು ಒಳ್ಳೆಯ ಗೆಳೆಯರಾಗೋಣ ಎಂದು ಎಲ್ಲನೂ ಉದ್ದೇಶಿಸಿ ಹೇಳುತ್ತೆ. ಆವತ್ತಿನಿಂದ ಇವತ್ತಿನವರೆಗೂ ಹಸು, ಆನೆ, ಇರುವೆ ಮೂರು ಒಳ್ಳೆಯ ಸ್ನೇಹಿತರಾಗಿ ಮುಂದುವರಿಸಿಕೊಂಡು ಬರುತ್ತವೆ. ಇಲ್ಲಿಗೆ ಆನೆ, ಹಸುವಿನ ಕರು, ಇರುವೆ ಕಥೆಯು ಮುಗಿಯುತ್ತದೆ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ. ಬರುತ್ತೇನೆ. ಬಾಯ್.